ಸರಿಸುಮಾರು 4 ಗಂಟೆಗಳಿಗೂ ಹೆಚ್ಚು ಕಾಲ ಅವರನ್ನ ಕೂಲಿ ಹಾಕಿ ಅವರ ವಿರುದ್ಧ ಕಾಂಗ್ರೆಸ್ನ ಗುಂಡಾಗಳನ್ನು ಬಿಟ್ಟು ಅವರ ಮೇಲೆ ಹಲ್ಲೆ ಮಾಡಿಸಲಿಕ್ಕೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರನ್ನ ಇವತ್ತು ಪೊಲೀಸರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಕಲಬುರಗಿಯಲ್ಲಿ ಏನಾಗಿದೆ, ಪ್ರಿಯಾಂಕಾ ಖರ್ಗೆ ಅವರದೇ ಒಂದು ತೊಗಲಕ್ ದರ್ಬಾರ್ ಆಡಳಿತ ನಡೀತಾ ಇದೆ. ಅಲ್ಲಿ ಸರಿಸುಮಾರು 150ಕ್ಕೂ ಹೆಚ್ಚು ಪೊಲೀಸರು, ಡಿವೈಎಸ್ಪಿ, ಸಿಬಿಐ, PSIಗಳು, ಹಲವಾರು ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾಗೂ ಕೂಡ ಅವ್ರನ್ನ ಗೇಟ್ ತೆಗೆದು ಒಂದು 200ಕ್ಕೆ ಕೂಡ ಹೆಚ್ಚಿರ್ತಕ್ಕಂಥದ್ದು, ಅವ್ರಿಗೆ ಮೊಟ್ಟೆ ಹೊಡೆದಿರ್ತಕ್ಕಂಥದ್ದು ಮತ್ತು ಅದೇ ರೀತಿ ಅವರ ಕಾರಿನ ಮೇಲೆ ಮಸಿಯನ್ನ ಹಾಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇವತ್ತು ಪತ್ರಿಕೆಗಳಲ್ಲಿ, ಸುದ್ದಿಗೋಷ್ಠಿಗಳಲ್ಲಿ ಮಾತಾಡುವಾಗ ಯಾವುದಾದ್ರೂ ಒಂದು ಗಾದೆಯನ್ನು ಬಳಸಿ ಮಾತಾಡೋದು ಸಹಜ. ಒಂದು ಗಾದೆಯನ್ನು ಬಳಸಿ ಸನ್ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದು, ಅದನ್ನ ಒಂದು ಸಕಾರಾತ್ಮಕವಾಗಿ ತೆಗೆದುಕೊಳ್ಳದೆ ಅದನ್ನ ಸೇಡಿನ ರಾಜಕೀಯ ದೃಷ್ಟಿಯಿಂದ ಮಾಡಿರೋದು ಇವತ್ತು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ. ಚಲವಾದಿ ನಾರಾಯಣಸ್ವಾಮಿ ಅವರನ್ನ ಪ್ರಿಯಾಂಕಾ ಖರ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ಯಾರು ಟಾರ್ಗೆಟ್ ಮಾಡಿದ್ರು ಅಂದ್ರೆ, ಇವತ್ತ ಅಕ್ರಮವಾಗಿರ್ತಕ್ಕಂಥ KIDB ಹಗರಣವನ್ನ ಬಯಲಿಗೆಳೆದರು. ಹಾಗಾಗಿ ಅವರ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಇವತ್ತು ಸರ್ಕಾರಕ್ಕೆ ಅವರು ವಾಪಸ್ ಕೊಡುವಂತ ಕಾರ್ಯ ಆಯಿತು. ಹೀಗಾಗಿ ಅವರಿಗೆ ಎಲ್ಲೋ ಒಂದ್ ಕಡೆ ಇವ್ರನ್ನ ತೇಜೋವಧೆ ಮಾಡಬೇಕು, ಇವ್ರಿಗೆ ತಕ್ಕ ಶಾಸ್ತಿ ಮಾಡ್ಬೇಕಂತೇಳಿ ಅವರಿಂದ ಗಾಡಿಗಳಲ್ಲಿ ಕೂಡ ಇವತ್ತು ಫಾಲೋ ಮಾಡಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ಇಡೀ ಗುಲ್ಬರ್ಗಾದಲ್ಲಿ ಇವತ್ತ ಪೊಲೀಸ್ ಇಲಾಖೆಗೆ ಸ್ವಾತಂತ್ರ್ಯ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಕರ್ನಾಟಕ ರಾಜ್ಯದಲ್ಲೇ ಇದೆ ಆ ಪರಿಸ್ಥಿತಿ. ಇವತ್ತು ಆ ಇಲಾಖೆ ಗೂಂಡಾ ಪ್ರವೃತ್ತಿಯನ್ನು ಪ್ರದರ್ಶಿಸುವಂತ ಕಾರ್ಯವನ್ನ ಇವತ್ತ ಇಂದಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ನಿನ್ನೆ ಭೇಟಿಯಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ತೊಗಲಕ್ ದರ್ಬಾರ್ನ ವಿರುದ್ಧ ನಾಳೆ 24ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಇವತ್ತ ಕಲಬುರಗಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾಯಕರಾಗಬಹುದು ಅನ್ನೋ ಕನಸನ್ನ ಕಾಣ್ತಾ ಇದ್ದೀರಿ. ಹಾಗಾಗಿ ನೀವು ರಾಷ್ಟ್ರ ನಮ್ಮ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತಾಡಿ